ಕರಾವಳಿ ಗುರುದತ್ತ ಗಾಣಿಗ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ. ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ಸಂಪದ ಹುಲಿವಾನ, ಮಿತ್ರ, ರಮೇಶ್ ಇಂದಿರ, ಗೋವಿಂದೇಗೌಡ ಮತ್ತು ಸುಷ್ಮಿತಾ ಭಟ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಟ್ರೈಲರ್ ನಲ್ಲಿ ನೋಡಿದ ಹಾಗೆ ಕರಾವಳಿ ಲೋಕವನ್ನೇ ಆಗಿರ್ಬೋದು, ಕಂಬಳದ ಬಗ್ಗೆ ಆಗಿರ್ಬೋದು, ತುಂಬಾ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋ ನಿರೀಕ್ಷೆ ಇತ್ತು. ಸಿನಿಮಾ ನೋಡಿದ ನಂತರ ಸಿನಿಮಾ ಹೇಗಿತ್ತು, ಏನ್ ಅನ್ನಿಸ್ತು, ಏನೆಲ್ಲ ಇಲ್ಲಿ ವರ್ಕ್ ಆಯ್ತು, ಏನೆಲ್ಲ ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳೋದೇ ಆದ್ರೆ ಇಲ್ಲಿನ ಕತೆ ಸುತ್ತೋದು ಕೋಟಿ ಚೆನ್ನೈ ಅನ್ನೋ ಕಂಬಳದ ಸುತ್ತ, ಕುರ್ಚಿ, ಮಹಾಬಲಿ, ಮಹಾವೀರ ಅನ್ನೋ ಪಾತ್ರಗಳ ಸುತ್ತ. ಮಹಾವೀರ ಕರಾವಳಿ ಕಂಡ ಒಬ್ಬ ಅದ್ಭುತ ಕಂಬಳ ಓಟಗಾರ. ಹಲವು ಕಾರಣಗಳಿಂದ ರಥಬೀದಿಯಲ್ಲಿ ಮೆರವಣಿಗೆ ಹೋಗೋಕೆ, ಕಂಬಳದಲ್ಲಿ ಭಾಗವಹಿಸೋಕೆ ಆಗಿರೋದಿಲ್ಲ. ಇವೆಲ್ಲವನ್ನೂ ಹೋಗಲಾಡಿಸುವುದಕ್ಕೆ ಮಹಾಬಲ ಏನ್ ಮಾಡ್ತಾನೆ, ಮಹಾವೀರನಿಗೆ ಸಿಗಬೇಕಾದ ಜಯ ಸಿಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾದ ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ ಮಹಾಬಲನ ಪಾತ್ರ. ಇಲ್ಲಿವರೆಗೆ ಬರೀ ಹಾಸ್ಯ ನಟನಾಗಿ ಕಾಣಿಸಿಕೊಳ್ತಿದ್ದ ಮಿತ್ರ ಅವರು ಈ ಸಿನಿಮಾದಲ್ಲಿ ಮೇನ್ ಲೀಡ್ ರೋಲ್ ಅಂತಾನೆ ಹೇಳ್ಬಹುದು. ಮೂವಿ ನೋಡೋ ಆಡಿಯನ್ಸ್ ಗಳ ಅಟೆನ್ಷನ್ ನ ಹಿಡಿದು ನಿಲ್ಲಿಸೋದು ಕೂಡ ಇದೇ ಪಾತ್ರ. ಅಷ್ಟು ಅಚ್ಚುಕಟ್ಟಾಗಿ ಈ ಪಾತ್ರವನ್ನ ಮಿತ್ರ ಅವರು ಜೀವಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಸಾಂಗ್ಸ್ ಮತ್ತೆ BGM ಬಗ್ಗೆ ಹೇಳೋದಾದ್ರೆ ಆಯಾ ಸಿಚುಯೇಷನ್ಗೆ ತಕ್ಕಂತೆ ಒಂದೊಂದು ಪಾತ್ರದ ಇಂಪ್ಯಾಕ್ಟ್ ನ ಹೆಚ್ಚಿಸುವಂತೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇನ್ನು ರಾಜ್ಬಿ ಶೆಟ್ಟಿ ಅವರ ನಟನೆ ಬಗ್ಗೆ ಎರಡು ಮಾತಿಲ್ಲ. ಸ್ಕ್ರೀನ್ ಸ್ಪೇಸ್ ತುಂಬಾ ಕಡಿಮೆ ಇದ್ರೂ ಸಹ ಅವರು ಬಂದು ಹೋಗುವಂತ ಸೀನ್ಗಳು ಸಿನಿಮಾಕ್ಕೆ ತುಂಬಾನೇ ತೂಕನ ಹೆಚ್ಚಿಸ್ತಿತ್ತು ಅಂತ. ಈ ಸಿನಿಮಾದ ನೆಗೆಟಿವ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಬರುವಂತ ಲವ್ ಸ್ಟೋರಿ ಅಷ್ಟೊಂದು ವರ್ಕ್ ಆಯ್ತು ಅಂತ ನನಗೇನು ಅನ್ನಿಸ್ಲಿಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಪಾತ್ರ, ಒಂದು ಒಳ್ಳೆ ಮಾಸ್ ಅಪಿರೆನ್ಸ್ ಸಿಕ್ಕಿದೆ, ಒಂದು ಒಳ್ಳೆ ಓಪನಿಂಗ್ ಕೂಡ ಸಿಕ್ಕಿದೆ. ಆದ್ರೆ ಕಂಬಳ ಅಂತ ಬಂದಾಗ ಎಲ್ಲೋ ಅವರ ಪ್ರೆಸೆನ್ಸು ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು. ಇನ್ನು ಸಿನಿಮಾದ ಕತೆಗೆ ಬಂದ್ರೆ ಸಿನಿಮಾ ತುಂಬಾ ವೇಗವಾಗಿ ಸಾಗ್ತಿತ್ತು. ಪ್ರತಿಯೊಂದು ಪಾತ್ರಗಳ ಪರಿಚಯ ಚೆನ್ನಾಗಿತ್ತು. ಆದ್ರೆ ಮುಂದಿನ ಕತೆ ಈಸಿಯಾಗಿ ಪ್ರಿಡಿಕ್ಟ್ ಮಾಡೋ ರೀತಿನೇ ಇತ್ತು. ಎಲ್ಲಿಯೂ ಕೂಡ ಗೂಸ್ ಪಂಪ್ಸ್ ಅನ್ನೋದಾಗ್ಲಿ, ವಾವ್ ಮೂಮೆಂಟ್ ಅನ್ನೋದಾಗ್ಲಿ ಕಾಣಲಿಲ್ಲ. ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಬೆಟರ್ ಇರಬೇಕಿತ್ತು ಅಂತ ನನ್ನ ಅನಿಸಿಕೆ. ಫೈನಲಿ ಕರಾವಳಿ ಸಿನಿಮಾ ಒಂದು ಡೀಸೆಂಟ್ ವಾಚ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳನ್ನ ಆದಷ್ಟು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆಸ್ ಯೂಶುವಲ್ ಮತ್ತೆ ಭೇಟಿಯಾಗೋಣ.